ಟ್ಯಾಲೆಂಟ್. ನಾನ್ ನಿಮ್ಮ ಬಿಂದುಶ್ರೀ. ಇವತ್ತಿನ ಟಾಸ್ಕ್ ಏನು ಅಂದ್ರೆ ಈ ದುಪ್ಪಟ್ಟ ಯೂಸ್ ಮಾಡ್ಕೊಂಡು ಈ ಟಾಸ್ಕ್ ಆಡ್ಬೇಕು ಅನ್ಕೊಂಡಿದ್ದೀರಿ. ಬಟ್ ನೀವು ಗೆಸ್ ಮಾಡ್ದಂಗೆ ನಾವು ಕಣ್ಣಮುಚ್ಚೆಲ್ಲ ಆಡ್ತಾ ಇಲ್ಲ. ನಾವಿಬ್ರೇ ಇರೋದ್ರಿಂದ ಗೆಸ್ಸಿಂಗ್ ಚಾಲೆಂಜ್ ಮಾಡ್ಬೇಕು ಅನ್ಕೊಂಡಿದೀರಿ. ಸೊ ಕಿಚನ್ ಪ್ರಾಡಕ್ಟ್ಸ್ ನ ಗೆಸ್ ಮಾಡ್ಬೇಕು ಅನ್ಕೊಂಡಿದೀವಿ. ಸ್ಮೆಲ್ಲು, ಟೇಸ್ಟ್ ಮತ್ತೆ ಟಚ್ ಈ ಮೂರಿಂದ ಯೂಸ್ ಮಾಡಿ ಯಾವ ಪ್ರಾಡಕ್ಟ್ ಅಂತ ಕಂಡುಹಿಡಿಬೇಕು. ಲೈಟ್ ಬೋರ್ಡ್ ಕಟ್ಕೊಂಡು ನೋಡ್ಬೇಕು ಆ ಪ್ರಾಡಕ್ಟ್ ಏನು ನೋಡ್ಬೇಕು ಅಂದ್ರೆ ಗೆಸ್ ಮಾಡ್ಬೇಕು ಅಂತ ಹೇಳಿದೆ. ಸೊ ಗೆಸ್ ಮಾಡಿ ಯಾರು ವಿನ್ ಆಗ್ತಾರೋ ಅವರು KFC ಕೊಡ್ಸ್ಬೇಕು. ಅಂದ್ರೆ ಅವ್ಳು ವಿನ್ ಆದ್ರೆ ನಾನ್ ಕೊಡ್ಸ್ಬೇಕಾಗುತ್ತೆ, ನಾನ್ ವಿನ್ ಆದ್ರೆ ಅವ್ರು ಕೊಡ್ಸ್ಬೇಕಾಗುತ್ತೆ. ಸೊ ಲೆಟ್ಸ್ ಸಿ ಯಾರು ವಿನ್ ಆಗ್ತಾರೆ ಅಂತ. ಲೆಟ್ಸ್ ಸ್ಟಾರ್ಟ್. ಬ್ಲೈಂಡ್ ಫೋಲ್ಡ್ ಮಾಡಿ ಆಚೆ ಹಾಕೋಣ. ಸೊ ಇಲ್ಲ ಅಂದ್ರೆ ಅವಳು ಹುಡ್ಕೊಂಬಂದು KFCಗೋಸ್ಕರ ಚೀಟಿಂಗ್ ಮಾಡ್ತಾಳೆ. ಸೊ ಈಗ ಬ್ಲೈಂಡ್ ಫೋಲ್ಡ್ ಮಾಡೋಣ. ಹೇಳಿದ್ಯಾನೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಯಾರು ನಂಬೋದೇ ಇಲ್ಲ ಗುರು. ಈ ಚೀಟಿಂಗ್ ಮಾಡಿದ್ರೆ KFC ಕೊಡ್ಸ್ಬೇಕಂತ ಹೇಳಿ ನನಗೆ ಅನ್ನಿಸ್ತದ. ನೋಡಿದ್ರೆ ನನ್ನ ನೋಡಿದ್ರೆ ನಿಮ್ಗೆ ಆತರ ಅದು ಅನ್ನಿಸ್ತದ. ಅಪ್ಪ ನೀನ್ ಲೂಸ್ ಹಾಕಟ್ಲಾ ಈಗ ಇದೆಷ್ಟು ಇದು 3 ಇದು 5. ಫುಲ್ ಚೆನ್ನಾಗಿ ಕಾಣಿಸ್ತಾ ಇದೆ. ಆಚೆ ಹಾಕೋಣ ಇದನ್ನ. ಇದೆಲ್ಲ ಮಾಡ್ತಾರೆ ಗಿಮಿಕ್ಗಳು. ನಿಜ ಕಾಣಿಸ್ತಾ ಇದ್ರೆ ಯಾರು ನಿಜ ಹೇಳಲ್ಲ. ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ಅದಕ್ಕೆ ನನ್ ಕಾಣಿಸ್ತಿದೆ ಆಚೆ ಅಲ್ಲ ಉಯ್ಯಾಲೆ ಮೇಲೆ ಕೂತ್ಬಿಡಲ್ಲ. ಫಸ್ಟ್ ಟೀ ಪುಡಿ ಎತ್ಕೊಂತಾ ಇದ್ದೀನಿ. ಇದನ್ನ ಕೆಲಸ ಮಾಡ್ತಾಳೆ ನೋಡೋಣ. ಇದನ್ನೆಲ್ಲ ಬೌಲಿಗೆ ಹಾಕೊತಾ ಇದ್ದೀನಿ. ನೋಡೋಣ ಇದು ಗೆಸ್ ಮಾಡ್ತಾಳೆ ಅಂತ. ನಾನಿಲ್ಲಿ 10 ಐಟಮ್ಸ್ ತಗೊಂಡಿದ್ದೀನಿ. ಏನೇನು ಅಂತ ನೋಡೋಣ ಬನ್ನಿ. ಸೊ ಫಸ್ಟಿಗೆ ಟೀ ಪುಡಿ ಎತ್ಕೊಂಡಿದ್ದೀನಿ. ಕಂಡುಹಿಡಿತಾರೆ ಇಲ್ವ ನೋಡೋಣ. ಆಮೇಲೆ ಇದು ಕಾರ್ನ್ಫ್ಲೋರ್ ಎತ್ಕೊಂಡಿದ್ದೀನಿ. ಕಾರ್ನ್ಫ್ಲೋರ್ ಕಂಡುಹಿಡಿತಾರೆ ನೋಡೋಣ. ಇನ್ನೊಂದು ಕಳ್ಳೆಕೊಪ್ಪು, ಸ್ವಲ್ಪ ಈಸಿ ಆಗಿದೆ ಅಂತ ಕಳ್ಳೆಕೊಪ್ಪು, ಫ್ಲವರ್ ಸೀಡ್ಸು. ಆಮೇಲೆ ಇಲ್ಲಿ ಹಿಂಗು ತಗೊಂಡಿದ್ದೀನಿ. ಟೇಸ್ಟ್ ಕಂಡುಹಿಡಿತಾಳೆ ಇವಾಗ ಗೊತ್ತಿಲ್ಲ. ಅದಾದ್ಮೇಲೆ ಇಲ್ಲಿ ಪಿಂಕ್ ಸಾಲ್ಟ್ ತಗೊಂಡಿದ್ದೀನಿ. ಆಮೇಲೆ ಇದು ಎಳ್ಳು ತಗೊಂಡಿದ್ದೀನಿ. ಇದು ಗಸಗಸೆ ತಗೊಂಡಿದ್ದೀನಿ. ಆಮೇಲೆ ಬೇಕಿಂಗ್ ಸೋಡಾ ತಗೊಂಡಿದ್ದೀನಿ. ನೋಡೋಣ ಎಷ್ಟೆಲ್ಲ ಗೆಸ್ ಮಾಡ್ತಾಳೆ ಅಂತ ಹೇಳಿ. ಈಗ ಟೇಬಲ್ಗೆ ಇದೆಲ್ಲ ಶಿಫ್ಟ್ ಮಾಡಿ ಅವನ ಕರ್ಕೊಂಡ್ರೆ ನಿದ್ದೆ ನಿದ್ದೆ ಆಡ್ತಾಳೆ ಒಳಗಡೆ. ಬ್ಲೈಂಡ್ನ ಬ್ಲೈಂಡ್ ಮಾಡಿರೋಗಿದೆ. ಬ್ಲೈಂಡ್ನ ಬ್ಲೈಂಡ್ ಮಾಡಿರೋಗಿದೆ. ಓಕೆ 10 ಐಟಮ್ಸ್ ಇದಾವಲ್ಲಿ. ಗೆಸ್ ಮಾಡ್ಬೇಕು. ನಾನು ಒಂದೊಂದೇ ಐಟಮ್ ಕೊಡ್ತೀನಿ ನಿಂಗೆ. ಸೊ ಇವಾಗ ಫಸ್ಟ್ ಐಟಮ್ ಇಂದ ಸ್ಟಾರ್ಟ್ ಮಾಡೋಣ ಇವಾಗ. ಸೊ ಫಸ್ಟ್ ಐಟಮ್ ಕೊಡ್ತಾ ಇದ್ದೀನಿ. ಗೆಸ್ ಮಾಡ್ತಾರೆ ಇಲ್ಲ ನೋಡ. ಫಿಕ್ಸ್ ಅಂದ್ರೆ ಫಿಕ್ಸ್ ಮಾಡಿ. ಟೀ ಪೌಡರ್ ಫಿಕ್ಸ್ ಪಕ್ಕ. ಆಮೇಲೆ ಚೇಂಜ್ ಮಾಡಂಗಿಲ್ಲ. ಓಕೆ ನೋಡಿ ಇದೆಲ್ಲ ಟೀ ಪೌಡರ್ ಅಂತ ಹೇಳಿದಾಳೆ ಇದನ್ನ. ಸೊ ಇದನ್ನ ಟೀ ಪೌಡರ್. ಓಕೆ ಸೆಕೆಂಡ್ ಐಟಮ್ ಹಸಿಟ. ಏನಿತ್ತು ಹಸಿಟ್ ಎಲ್ಲರಿಗೂ ಗೊತ್ತು. ಅದಿತ್ತವಳೆ. ಮೈದಾ ಆರ್ ಕಾರ್ನ್ಫ್ಲವರ್. ಯಾವ್ದು ಫಿಕ್ಸ್ ಮಾಡ್ತೀಯ ಹೇಳು. ಕಾರ್ನ್ಫ್ಲವರ್ ಪಕ್ಕ. ಮೈದಾ ಪಕ್ಕ. ಸೊ ಇದು ಮೈದಾ ಅಂತ ಹೇಳಿದಾಳೆ. ಸೊ ನೆಕ್ಸ್ಟ್ ಐಟಮ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಐಟಮ್ ಏನ್ ಕೊಡ್ತಾ ಇದ್ದೀನಿ ಅಂದ್ರೆ ಇದು ಕೊಡ್ತಿದ್ದೀನಿ. ಇದೇನಂತ ಗೆಸ್ ಮಾಡಿ.
ಸ್ಮೆಲ್ಲೇ ನೋಡ್ತಾ ಇಲ್ಲ ಅವಳು, ಬರೀ ಟೇಸ್ಟ್ ಅಲ್ಲಿ ಕಂಡಿಡ್ತಿದ್ದಾಳೆ. ಕಳ್ಳೆಪಪ್ಪು. ಓಕೆ, ಇದು ಫಿಕ್ಸ್. ಇದು ಕಳ್ಳೆಪಪ್ಪು ಅಂತ ಹೇಳಿದಾಳೆ. ಸೊ ಆಲ್ಮೋಸ್ಟ್ 3 ಐಟಮ್ಸ್ ಆಯ್ತು. ಈಗ ನೆಕ್ಸ್ಟ್ ಈ ಐಟಮ್. ಐ ಥಿಂಕ್ ಇದು ಸನ್ಫ್ಲವರ್ ಸೀಡ್ಸ್. ಪಕ್ಕನ ಸನ್ಫ್ಲವರ್ ವಸ್ತು ಗೊತ್ತಿಲ್ಲ ಅದರಲ್ಲಿ. ಸನ್ಫ್ಲವರ್ ಸೀಡ್ಸ್ ಪಕ್ಕ. ಯಾ ಸನ್ಫ್ಲವರ್ ಸೀಡ್ಸ್ ಅಂತೆ. ನೋಡೋಣ. ಚಾಲಕ್ ಬ್ರೋ, ಚಾಲಕ್. ಹೌದೌದು, ಎಷ್ಟು ಕರೆಕ್ಟ್ ಅಂತ ಆಮೇಲೆ ಗೊತ್ತಾಗುತ್ತೆ ಹೇಳಿದ್ಮೇಲೆ. ಹೌದು, ಆಕ್ಚುಲಿ ಕೌಂಟ್ ಮಾಡ್ಬೇಕಾಗಿತ್ತಲ್ಲ ಎಷ್ಟು ಕರೆಕ್ಟ್ ಅಂತ. ಹೇಳ ಎಷ್ಟು ಕರೆಕ್ಟ್ ಅಂತ ಆಮೇಲೆ ಫಸ್ಟ್ ಹೇಳಿದ್ರೆ ಕಾನ್ಫಿಡೆನ್ಸ್ ಹೋಗ್ಬಿಡುತ್ತೆ, ಲೋ ಆಗ್ಬಿಡುತ್ತೆ. ಬೇಡ. ಓಕೆ, ನೆಕ್ಸ್ಟ್ ಇದು ಕೊಡ್ತಾ ಇದೀನಿ. ಏನು ಗೊತ್ತಾಗ್ಲಿಲ್ಲ ಮತ್ತೆ. ಚಿಯಾ ಸೀಡ್ಸ್. ಚಿಯಾ ಸೀಡ್ಸಾ? ಪಕ್ಕ ತಿನ್ನೋಡು ಗೊತ್ತಾಗುತ್ತೆ. ನಾ ಹೇಳ್ಕೊಡ್ತೀನಿ ತಿನ್ನೋಡು ಅಂತ. ತಿನ್ನಕ್ ಭಯ ಬೀಳ್ತಾವಳು. ಚಿಯಾ ಸೀಡ್ಸ್. ಉದ್ದಿನ ಬೇಳೆ. ಪಕ್ಕ. ಪಕ್ಕ. ಸೊ ಇದು ಉದ್ದಿನ ಬೇಳೆ ಅಂತೆ. ನನ್ನ ಪ್ರಕಾರ ಎಲ್ಲ ಕರೆಕ್ಟ್ ಆಗಿ ಹೇಳಿದ್ದೀನಿ. ಹೌದು, ಎಲ್ಲ ಕರೆಕ್ಟ್ ಆಗಿ ಹೇಳಿದ್ದಾಳೆ ಅವ್ರ ಪ್ರಕಾರ. ನೆಕ್ಸ್ಟ್ ಇದು ಕೊಡ್ತಾ ಇದೀನಿ. ದಿಸ್ ಒನ್ ಇಸ್ ಚಿಯಾ ಸೀಡ್ಸ್ ಅನ್ಸುತ್ತೆ. ತುಂಬಾ ಸಣ್ಣ ಸಣ್ಣಗೈತೆ. ಹೌದಾ? ಏನು ಸ್ಮೆಲ್ಲೇ ಬರ್ತಾ ತಿಂದು ನೋಡ್ತಾಳೆ. ಆಗ ಭಯ ನಂಗೆ. ಚಿಯಾ ಸೀಡ್ಸ್ ತಿನ್ನಕ್ ಭಯ ಅಂತವಳಿ. ಎಳ್ಳು ಐ ಗೆಸ್. ಇಷ್ಟು ಸಣ್ಣದಾಗಿರುತ್ತೆ ಎಳ್ಳು. ಚಿಯಾ ಸೀಡ್ಸ್ ಇಲ್ಲ ಬೇರೆ ಯಾವ್ದು? ಟಿಕ್ ಟಿಕ್ 1 2 3. ನಾನು ಚಿಯಾ ಸೀಡ್ಸ್ ಯಾವತ್ತೂ ಹಂಗೆ ತಿಂದಿಲ್ಲ. 4. ಇದು 1 ಸೆಕೆಂಡ್. ಟಿಕ್ ಟಿಕ್ 5 ಹೇಳ್ಬೇಕು ಬೇಗ. ಚಿಯಾ ಸೀಡ್ಸ್. ಓಕೆ, ಇದು ಚಿಯಾ ಸೀಡ್ಸ್ ಅಂತೆ. ನೆಕ್ಸ್ಟ್ ಐಟಮ್ ಕೊಡ್ತಾ ಇದೀನಿ. ಇದು ಕೊಡ್ತಿದ್ದೀನಿ. ಅಯ್ಯೋ, ಎಲ್ಲ ಬರೀ ಸಣ್ಣ ಸಣ್ಣಗಿರೋ ಐಟಮ್ ತಂದೋಳೆ. ಸ್ಮೆಲ್ ಅಲ್ಲಿ ಟೇಸ್ಟ್ ಎಲ್ಲ ಕಂಡಿಡ್ತೀನಿ. ಏನು ಸ್ಮೆಲ್ಲೇ ಬರ್ತಾ ಇಲ್ಲ. ಏನ್ ಸ್ಮೆಲ್ ಅಲ್ಲಿ ಹೇಳಿ ನಾನು? ಸಾಸಿವೆನ ಅಲ್ಲ, ಸಾಸಿವೆ ಅಂತೆ. ಏನಿದು? ಬೇರೆ ಪ್ರಾಡಕ್ಟ್ ಅಲ್ವಾ ಇದು? ಬೇರೆ ಪ್ರಾಡಕ್ಟ್. ಐ ಥಿಂಕ್ ಇದು ಚಿಯಾ ಸೀಡ್ಸ್. ಇದು ಚಿಯಾ ಸೀಡ್ಸ್ ಅಂತ ಲಾಕ್ ಮಾಡ್ತೀಯ. ಅದು ಚಿಯಾ ಸೀಡ್ಸ್, ಇದು ನೋಡಂಗಿಲ್ಲ ಕೆಳಗಡೆ ನೋ ಚೀಟಿಂಗ್. ದಿಸ್ ಒನ್ ಇಸ್ ಚಿಯಾ ಸೀಡ್ಸ್. ಅದು ಇದು ಏನದು ಹೇಳಿದ್ ನಾನು? ನಂಗೆ ಗೊತ್ತಿಲ್ಲ. ಲಾಕ್ ಮಾಡಿದ್ಯಾ? ಅದು ಲಾಕ್ ಮಾಡಿರೋದು ಏನು ಚೇಂಜ್ ಮಾಡಕ್ಕಾಗಲ್ಲ. ಇದು ಚಿಯಾ ಸೀಡ್ಸ್ ಅದು ಫಿಕ್ಸ್ ಮಾಡಿ. ಇದು ಚಿಯಾ ಸೀಡ್ಸ್. ನೋ ಚೇಂಜಿಂಗ್, ಆರ್ಡರ್ ವೈಸ್. ಬಟ್ ಇಷ್ಟು ಸಣ್ಣದಾಗಿರುತ್ತೆ ಚಿಯಾ ಸೀಡ್ಸ್. ಸಮ್ ಪೌಡರ್. ದಿಸ್ ಒನ್ ಇಸ್ ಏನಂತ ಗೊತ್ತಾಗ್ತದೆ. ಪೌಡರ್ ಅಷ್ಟೇ. ಓಕೆ, ಸ್ಮೆಲ್ ಆದ್ರೂ ಬರ್ಬೇಕು ತಾನೆ. ಏನು ಬರ್ತಾ ಇಲ್ಲ. ಸಮಥಿಂಗ್ ನಂಗೆ ಗೊತ್ತಿಲ್ಲ. ಹೇಳ್ಬೇಕು ಬೇಗ. ಟಿಕ್ ಟಿಕ್ 1 2 3 ಅಲ್ಲ ಅಲ್ವಾ? 4 ಲಾಸ್ಟ್ 5 ಹೇಳ್ಬೇಕು ಬೇಗ. ಓಕೆ, ಸಮಥಿಂಗ್ ಚಿಯಾ ಸೀಡ್ಸ್. ಓಕೆ, ಇದು ಚಿಯಾ ಸೀಡ್ಸ್ ಅಂತ ಹೇಳಿದಾಳೆ. ನೆಕ್ಸ್ಟ್ ಕೊಡ್ತಾ ಇದೀನಿ. ನೆಕ್ಸ್ಟ್ ಇದು ಕೊಡ್ತಾ ಇದೀನಿ. ಸ್ವಲ್ಪ ಈಸಿ ಆಗಿ ಹೇಳ ಪಾಪ. ಏನು ಯಾವ್ದು ಸ್ಮೆಲ್ಲೇ ಬರ್ತಾ ಇಲ್ವೇ? ಯಾವ್ದು ಸ್ಮೆಲ್ ಬರ್ತಾ ಇದೆ? ಇದೇನಷ್ಟು ಬೇರೆ ಬೇರೆ ಶೇಪ್ ಅಲ್ಲೆಲ್ಲ ಐತೆ. ಟೇಸ್ಟ್ ಮಾಡಿ, ಟೇಸ್ಟ್. ಒಳಗಡೆ ಎಲ್ಲ ಪುಡಿ ಪುಡಿ ಇದೆ, ಇದ್ಮೇಲೆ ಎಲ್ಲ ಹಿಂಗಿದೆ. ಐ ಥಿಂಕ್ ಪಿಂಕ್ ಸಾಲ್ಟ್ ಏನಾದ್ರು. ಯಾಕೆ ಇದೇನಿದೆ? ಪಿಂಕ್ ಸಾಲ್ಟ್. ಓಕೆ, ಇದು ಪಿಂಕ್ ಸಾಲ್ಟ್ ಅಂತೆ. ಪಿಕ್ಸು. ಅಯ್ಯೋ, ಉಪ್ಪಾಗೈತು. ನೆಕ್ಸ್ಟ್ ಇದು ಕೊಡ್ತಾ ಇದೀನಿ. ಎಲ್ಲ ಈ ಸಣ್ಣ ಸಣ್ಣ ತಂದ್ರೆ ನಾನು ರವೆ ಅನ್ಕೊಂಡ್ಲ ಏನ್ ಅನ್ಕೊಂಡ್ಲ ಅಂತೆ. ಓಕೆ, ಯಾವ್ದು ಸ್ಮೆಲ್ ಬರ್ತಾ ಇರೋ ಗುರು? ಏನಂತ ಅನ್ಕೊಂಡ್ಲಿ? ಹಸಿಟ. ದಿಸ್ ಇಸ್ ಗೋಧಿ ಹಸಿಟ್ಟು. ಇದು ಗೋಧಿ ಹಸಿಟ್ಟು ಅಂತೆ. ಫಿಕ್ಸ್. ಯಾ ಓಕೆ, ಇದು ಗೋಧಿ ಹಸಿಟ್ಟು. ಇರು ತಿನ್ನೋಡ್ಬಿಡ್ತೀನಿ.
ಇವರೆಲ್ಲ ಅನುಮಾನ ಬರ್ಸ್ತಾಳೆ. ನಾಳೆ ಕ್ಲೂ ಕೊಡ್ತಿದ್ದೀರಾ? ಅಲ್ಲ, ಸೋಡಾ ಅನ್ಸುತ್ತೆ. ಹೌದಾ? ಯಾ ಸೋಡಾ ಪಕ್ಕ 200%. ಸೋಡಾ. ಓಕೆ, ಇದು ಸೋಡಾ ಅಂತ ಹೇಳಿದಾಳೆ. ನೆಕ್ಸ್ಟ್ ಐಟಮ್ ಕೊಡ್ತಾ ಇದೀನಿ. ಇದು ಅಯ್ಯೋ ಬಾಯೆಲ್ಲ ಉಪ್ಪೇ ಇದೆ. ಇವಾಗ ಇತ್ತಿದ್ದು ಇದು ಉಪ್ಪಾಗುತ್ತೆ. ನೀನೇ ಕ್ಲೂ ಕೊಡ್ತಿದ್ಯಾ? ನಾನೇ ತಿಳ್ಕೊಡ್ತೀನಿ. ನಿನಗೆಲ್ಲ ತಿನ್ನಿಸ್ಬೇಕು ಪ್ರಾಡಕ್ಟ್ಸ್, ಅಡುಗೆ ಮನೆ ಪ್ರಾಡಕ್ಟ್ಸ್. ಇಂಗು ಆ ಸ್ಮೆಲ್ ಅಲ್ಲೇ ಗೆಸ್ ಮಾಡ್ಬಿಟ್ಟೆ. ಪಕ್ಕ ಶ್ಯೂರ್ 200%. ಲಾಕ್. ನಾನು ರಾಂಗ್ ಅಂದ್ರೆ ಇಲ್ಲ ಅದು ಹಿಂಗೆ ಕರೆಕ್ಟಾ? ಸರಿ, ಇವಾಗ ಬ್ಲೈಂಡ್ ಫೋಲ್ಡ್ ಓಪನ್ ಮಾಡ್ಲಾ? ಓಕೆ. ಏನೇ ಗೆಸ್ ಮಾಡಿದ್ಯಾ ಅಂತ ಹೇಳ. ಒಂದು ನನ್ನ ಪ್ರಕಾರ ಒಂದು 7 ಗೆಸ್ ಮಾಡಿರ್ಬೋದು ಅನಿಸ್ತಿದೆ. ಓಕೆ, ಲೆಟ್ಸ್ ಸಿ ಓಪನ್ ಮಾಡ್ತಾ ಇದ್ದೀನಿ. ಅಬ್ಬಾ, ಲಾಂಗ್ ಟೈಮ್ ಇನ್ ಬ್ಲೈಂಡ್ ಫೋಲ್ಡ್. ಓಕೆ, ಜೀವ ಮತ್ತು ವಾಪಸ್ಸು. ಫುಲ್ ಬ್ಲರ್ ಕಾಣಿಸ್ತೈತೆ ಕಣ್ಣೆಲ್ಲ. ಸೊ ಇಲ್ಲಿ ಪ್ಲೇಟ್ ಅಲ್ಲಿರೋ ಐಟಮ್ ಎಲ್ಲ ನೀನು ಗೆಸ್ ಮಾಡಿಲ್ಲ. ವಾಟ್? ಬರೀ ನಾನು ಗೆಸ್ ಮಾಡ್ನಾ? ಇದು ಸ್ಪೆಕ್ಸ್ ಹಾಕೊಂಡು ನೋಡ್ತೀನಿ, ಕಣ್ ಕಾಣಿಸ್ತಾ ಇಲ್ಲ ಇವಾಗ ನಂಗೆ. ಇದೇನು? ಉಲ್ಟಾ ಇದೆ. ಪ್ಲೇಟ್ ಅಲ್ಲಿ ಇರೋದೆಲ್ಲ ಗೆಸ್ ಮಾಡಿದ್ಯಾ, ಆಚೆ ಇರೋ ಯಾವ ಗೆಸ್ ಮಾಡಿಲ್ಲ. ಓಕೆ ಓಕೆ, ಇದೆಲ್ಲ ಗೆಸ್ ಮಾಡಿದ್ಯಾ ಫುಲ್ಲು. ಇದು ಚಿಯಾ ಸೀಡ್ಸ್ ಅಂತೆ, ಇದು ಎಳ್ಳು. ಇದ್ರಾಗು ಆಮೇಲೆ ಇದು ಮೈದಾ ಅಂತೆ, ಇದು ಕಾರ್ನ್ ಫ್ಲೋರ್ ಆಕ್ಚುಲಿ, ಮೈದಾ. ಐ ವಾಸ್ ವೆರಿ ನಿಯರ್. ಇದನ್ನು ಚಿಯಾ ಸೀಡ್ಸ್ ಅಲ್ಲ, ಉದ್ದಿನ ಬೇಳೆ ಅಂದ್ಲು. ಕರೆಕ್ಟ್. ಮೈಸೂರು ಬೇಳೆ, ಉದ್ದಿನ ಬೇಳೆ. ಮೈಸೂರು ಬೇಳೆನ ಇದು? ಅಲ್ಲ, ಮೈಸೂರು ಇವಳ ರಾಂಗ್ ಹೇಳ್ತಾಳೆ. ಮೂಂಗ್ ದಾಲ್. ಹೆಸರು ಬೇಳೆ, ಸಾರಿ, ಹೆಸರು ಬೇಳೆ. ಅದನ್ನೇ ರಾಂಗ್ ಹೇಳೋದು. ನೆಕ್ಸ್ಟ್ ಇದನ್ನು ಚಿಯಾ ಸೀಡ್ಸ್ ಅಲ್ಲಪ್ಪ. ಇದೇನು ಹೇಳು? ಬಟ್ ನಾನು ಇವಳು ಇಲ್ಲಿ ತಂದಿರೋದೆಲ್ಲ ನಾನು ಹೇಳಿದ್ದೀನಿ, ಬಟ್ ಇದು ಹೇಳಿಲ್ಲ. ಏನ್ ಹೇಳಿ? ಸ್ಪೆಸಿಫಿಕ್ ಆಗಿ ಹೇಳಿಲ್ಲ. ಕರೆಕ್ಟ್ ಫಾರ್ ರಾಂಗ್. 7 ಅಂತ ಅನ್ಕೊಂಡೆ, 6 ಕರೆಕ್ಟ್. ಚೆನ್ನಾಗಾಯ್ತು. ಎಷ್ಟಾಯ್ತು ಅನ್ನೋದು ಮುಖ್ಯ ಅಲ್ಲ, ಬಟ್ ಚೆನ್ನಾಗಾಯ್ತು ಅನ್ನೋದು ಮುಖ್ಯ. ಪರವಾಗಿಲ್ಲ, ಆವರೇಜ್ ಸ್ಟೂಡೆಂಟ್ಸ್. ಸೊ ಇದು ಇವಳ ರಿಸಲ್ಟ್ಸ್. ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ಪಾರ್ಟ್. ಅವಾಗ ಅಕ್ಕ ಗೆಸ್ ಮಾಡ್ತಾಳೆ, ನೋಡೋಣ ಯಾರು ಗೆಲ್ತಾರೆ ಅಂತ, ಯಾರು KFC ಟ್ರೀಟ್ ತಗೋತಾರೆ ಅಂತ. ಈಗ ನೀವು ಹೋಗಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.